ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIR ಅಕ್ರಮ ಮಾಡಿಸಿದ್ಯಾರು ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ಈಗ ಕಾಂಗ್ರೆಸ್ನಿಂದಾನೇ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆ. SIR ಅಕ್ರಮ ಸಿಕ್ಕಾಕೊಳ್ತಲ್ಲ ಕೈ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಮತ್ತೊಂದು ಕಡೆ ಅಕ್ರಮ ಮುಂದುವರೆದಿದೆ. ಯಾವುದನ್ನ ಮಾಡಬಾರದು, ಯಾವುದು ಶಿಕ್ಷಾರ್ಹ ಅಪರಾಧ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಿದ್ಯೋ ಆ ಕೆಲಸ ಮುಂದುವರೆದಿದೆ. ನಿನ್ನೆ ಕೂಡ, ಒಂದು ವಾರದ ಬಳಿಕ ಕೂಡ. ಸೊ ಕರ್ನಾಟಕದ SIR ಪ್ರಕ್ರಿಯೆಯೇ ತಲೆ ಕೆಳಗಾಯ್ತಾ? ಕೇಂದ್ರ ಚುನಾವಣಾ ಆಯೋಗ ರಾಜ್ಯಕ್ಕೆ ಕಡೆಗೂ ಎಂಟ್ರಿ ಕೊಟ್ಟಿದೆ. ಒಂದು ವಾರ ಆದಮೇಲೆ ಕಂಪ್ಲೇಂಟ್ಸ್ ಎಲ್ಲ ಹೋದ ಮೇಲೆ, ಸಾಕ್ಷಿ ಸಮೇತ ದಾಖಲೆಗಳು ಹೋದ ಮೇಲೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕೇಂದ್ರ ಚುನಾವಣಾ ಅಧಿಕಾರಿಗಳು. ಏನು ನಿರ್ಧಾರ ತಗೊಳ್ತಾರೆ ಹಾಗಾದ್ರೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಹಾಗೆ ನೋಟಿಫಿಕೇಶನ್ಸ್ ನಿಮಗೆ ತಲುಪುತ್ತೆ. ಎಸ್ ವೀಕ್ಷಕರೇ, ಏನಾಗಿದೆ ನೋಡಿ. ಕಾಂಗ್ರೆಸ್ಸು ಈ ಸಾಮೂಹಿಕ SIR ಪ್ರಕ್ರಿಯೆಗೆ ನಾವು ಹೊಣೆ ಅಲ್ಲ ಅಂತ ಹೇಳಿದ್ದು. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು, ನಮ್ಗೇನ್ರಿ ಗೊತ್ತು, ನಾವು ಮಾಡಿಸ್ತಿದ್ದೀವ SIR, ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಬೇಕಲ್ವಾ, ಅವ್ರ ಹೊಣೆ ಅದು. ನಾವು ಮಾಡ್ತಿದ್ದೀವ, ಸರ್ಕಾರ ಮಾಡ್ತಿದ್ಯಾ, ಇನ್ಯಾರಾದ್ರೂ ಮಾಡ್ತಿದ್ದಾರಾ? ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಬೇಕಿತ್ತು. ನಮ್ಮವ್ರು ಯಾರು ಇದನ್ನು ಮಾಡಿ ಅಂತ ಹೇಳಿಲ್ಲ ಅಂದ್ರು. ಇದು ಶುದ್ಧ ತಪ್ಪು, ಅಕ್ರಮ ಅಂತ DK ಶಿವಕುಮಾರ್ ಅವರು ಕೂಡ ಒಪ್ಕೊಂಡ್ರು. ಈ ರೀತಿ ಮಸೀದಿಯಲ್ಲಿ, ದರ್ಗಾದಲ್ಲಿ, ಛತ್ರದಲ್ಲಿ, ಚೌಟ್ರಿಯಲ್ಲಿ, ಎಲ್ಲೋ ಅರಳಿಕಟ್ಟೆ ಮೇಲೆ, ಇನ್ನೊಂದು ಕಡೆ ಎಲ್ಲಿ ಮಾಡಿದ್ರು ತಪ್ಪು ಅದು ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಹೇಳಿದೆ. BLOಗಳಿಗೆ ಕಟ್ಟೆಚ್ಚರ ಕೊಡಲಾಗಿದೆ. ಕಾಂಗ್ರೆಸ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದೆ. ಈಗ ನೋಡಿ ಸಿಕ್ಕಾಕೊಳ್ತಿದ್ದಾರೆ. ಸ್ವತಃ ಕಾಂಗ್ರೆಸ್ನ ಅಧ್ಯಕ್ಷರು, KPCC ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ಅವರೇ ಸಿಡಿಸಿದ್ದಾರೆ ಸ್ಫೋಟಕ ವಿಚಾರವನ್ನ. ಸ್ಲಮ್ಗಳಿಗೆಲ್ಲ BLOಗಳು ಹೋಗಲ್ಲ, ಹಾಗಾಗಿ SIRಗೆ ಕೈ ನೆರವು ಕೊಡ್ತಿದೆ. ಅದಕ್ಕೆ ಅಂತಾನೆ ಮಸೀದಿ, ದೇಗುಲದಲ್ಲಿ ಫಾರಂ ಭರ್ತಿ ಮಾಡ್ತಿದ್ದಾರೆ. SIRಗೆ ಕೈ ನೆರವು ಕೊಡ್ತಿದೆ, ಅದಕ್ಕಾಗಿಯೇ ಅಲ್ಲೆಲ್ಲ ಹೋಗಲ್ಲ ಅಂತಾನೆ ಮಸೀದಿಲಿ, ದರ್ಗಾದಲ್ಲಿ, ದೇಗುಲಗಳಲ್ಲಿ ಮಾಡಿಸ್ಕೊಳ್ತಿದ್ದೀವಿ ಅಂತ ಕಾಂಗ್ರೆಸ್ ಕಡೆಗೂ ಒಪ್ಪಿಕೊಳ್ತಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರೇ ಈ ಅಕ್ರಮದ ರೂವಾರಿ ನಾವೇ ಅಂತ ಹೇಳಿದ್ರಾ? ನೋಡಿ ಏನು ಹೇಳಿದ್ದಾರೆ. BLOಗಳು ಕೊಳಗೇರಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಗಣತಿ ನಮೂನೆ ಭರ್ತಿ ಮಾಡೋದಕ್ಕೆ ನಿರಾಕರಿಸ್ತಿದ್ದಾರಂತೆ, ಹರಿಪ್ರಸಾದ್ ಅವ್ರಿಗೆ ಬಂದಿರೋ ಮಾಹಿತಿ ಪ್ರಕಾರ. ಹೀಗಾಗಿ ನಮ್ಮವರು ಅಂದರೆ ಕಾಂಗ್ರೆಸ್ನವರು ಕಾನೂನುಬದ್ಧವಾಗಿಯೇ ಅಂಥವರ ಗಣತಿ ನಮೂನೆಯನ್ನ ಸಮುದಾಯ ಭವನ, ದೇವಸ್ಥಾನ ಮತ್ತು ಮಸೀದಿಗಳಲ್ಲಿ ಕುಳಿತು ಭರ್ತಿ ಮಾಡಿಕೊಡೋ ಕೆಲಸ ಮಾಡ್ತಿದ್ದಾರೆ. ಸಾಮೂಹಿಕವಾಗಿ SIR ಮಾಡೋದೇ ಕಾನೂನು ಬಾಹಿರ. ಮತ್ತು ಕಾನೂನು ಒಳಗಡೆನೆ ಮಾಡ್ತಿದ್ದೀವಿ ಅಂತ ಇವರು ಸ್ಟೇಟ್ಮೆಂಟ್ ಕೊಡ್ತಿರೋದು ಹೆಂಗೆ? ಇದು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಈಗ ಇದು ಶಿಕ್ಷಾರ್ಹ ಅಪರಾಧ. ಸಾಮೂಹಿಕವಾಗಿ SIR ಮಾಡೋದು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡೋದಿಕ್ಕೆ ಹಿಡಿದಿರುವ ಅಕ್ರಮದ ದಾರಿ. ಇದನ್ನ ಮತ್ತೆ ಸಮರ್ಥನೆನೂ ಮಾಡ್ಕೊಳ್ತಿದ್ದಾರೆ. ಹೌದು, ನಮ್ಮವರೇ ಗೈಡ್ ಮಾಡ್ತಿದ್ದಾರೆ, ನಮ್ಮವರೇ ಅಂಥವ್ರಿಗೆಲ್ಲ SIR ಮಿಸ್ ಆಗಿಬಿಡುತ್ತೆ ಅಂತ ಮಾಡಿಸ್ತಿದ್ದಾರೆ ಅನ್ನೋದನ್ನ ಕಾಡೆಗೂ BK ಹರಿಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಯಾಕೆ ಸುಳ್ಳು ಹೇಳಿದ್ರು CM ಸಾಹೇಬ್ರು? ಯಾಕೆ ಸುಳ್ಳು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು? ನಮಗೇನು ಗೊತ್ತು, ನಾವು ಮಾಡಿಸ್ತಿದ್ದೀವ, ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಬೇಕದನ್ನೆಲ್ಲ. ನಮಗೆ ಗೊತ್ತಿಲ್ಲಪ್ಪ, ಹಿಂಗೆಲ್ಲ ಮಾಡೋದು ತಪ್ಪು, ಆದ್ರೆ ಅದು ನೋಡ್ಕೊಳ್ಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರಲ್ಲ BK ಹರಿಪ್ರಸಾದ್ ಅವ್ರು. ಹಿಂಗೆ ಹೇಳ್ತಿದ್ದಾರೆ. ಮತ್ತೆ ಅಧ್ಯಕ್ಷರಿಗೂ, ಸಚಿವರಿಗೂ, CMಗೂ ಸಮನ್ವಯ ಇಲ್ವಾ? ಅವರೊಂದು ಇವರೊಂದು ಹೆಂಗೆ ಹೇಳ್ತಿದ್ದಾರೆ, ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ನೋಡಿ, ಈಗ ಸರ್ಕಾರದ ಮೂಲಕವೇ ಅಥವಾ ಕಾಂಗ್ರೆಸ್ನ ಮೂಲಕವೇ ಇದಾಗ್ತಿದೆ ಅನ್ನೋದು ಈಗ ಅಧ್ಯಕ್ಷರ ಮೂಲಕವೇ ಖಚಿತವಾಗಿದೆ. SIR ಸುಗಮವಾಗಿ ನಡೆಯೋದಕ್ಕೆ ಪೂರಕವಾದ ಹೆಜ್ಜೆ ಇದು, ಸಾಮೂಹಿಕವಾಗಿ ಮಾಡ್ತಿರೋದು ಅಂತ KPCC ಅಧ್ಯಕ್ಷ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಂವಿಧಾನ ಕಾಪಾಡಿಕೊಳ್ಳಬೇಕು, ಅದಕ್ಕೆ ಮಾಡ್ತಿದ್ದೀವಿ. ನಮೂನೆ ಭರ್ತಿ ಮಾಡೋದಕ್ಕೆ ನಮ್ಮವರಿಂದಲೇ ನೆರವು ಆಗ್ತಿದೆ. ಇದರಿಂದ SIRಗೆ ಅನುಕೂಲ ಆಗತ್ತೆ ಬಿಟ್ರೆ ಅನಾನುಕೂಲ ಆಗಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಅರ್ಜಿ ತುಂಬೋದಕ್ಕೆ ಅನುಮತಿ ಇದೆ. ಚುನಾವಣಾ ಆಯೋಗದ ಪ್ರಕಾರ ಇದು ನಿಯಮಬದ್ಧ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಸಮರ್ಥನೆ ಮಾಡ್ತಿದ್ದಾರೆ ಈಗ. ಸೊ SIR ಅನ್ನ ಹಾಗಾದ್ರೆ ಸಾಮೂಹಿಕವಾಗಿ ಮಾಡಬಹುದು ಅಂತ ಎಲೆಕ್ಷನ್ ಕಮಿಷನ್ ಯಾಕೆ ಡಿಕ್ಲೇರ್ ಮಾಡ್ತಿಲ್ಲ? ಎಲೆಕ್ಷನ್ ಕಮಿಷನ್ ಅವ್ರನ್ನ ನಾವು ಮೀಡಿಯಾದವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಸಾಮೂಹಿಕವಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಕಾಂಗ್ರೆಸ್ ಅವ್ರಿಗೆ ಹೇಳಿದಾರಂತೆ ಎಲೆಕ್ಷನ್ ಕಮಿಷನ್ ಅವರು ಸಾಮೂಹಿಕವಾಗಿ ಮಾಡೋದು ನಿಯಮಬದ್ಧ ಅಂತ. ಯಾಕೆ ಇವ್ರು ಹಾಗಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ? ನಮಗೆ ಗೊತ್ತಿಲ್ಲಪ್ಪ, ನಾವು ಅಂದ್ಕೊಂಡಿದ್ದೀವಿ ಇದು ಸಾಮೂಹಿಕವಾಗಿ ಮಾಡೋದು ತಪ್ಪು ಅಂತ. ಎಲೆಕ್ಷನ್ ಕಮಿಷನ್ ನಮ್ಮ
ಮೀಡಿಯಾಗಳ ಪ್ರಶ್ನೆಗೆ ಅದೇ ರೀತಿ ಆನ್ಸರ್ ಮಾಡ್ತಿರೋದು. ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಯಾಕೆ ಹೋಯ್ತು? ಈ BJP JDS ಅವರು ಇಷ್ಟು ಸೀರಿಯಸ್ ಆಗಿ ತಗೊಂಡು ಸುಪ್ರೀಂ ಕೋರ್ಟ್ಗೆ ತನಕ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ಗೊತ್ತಿಲ್ವಾ ಮಾಹಿತಿ? ಸಾಮೂಹಿಕವಾಗಿ ಮಾಡೋದನ್ನ ಕಾನೂನುಬದ್ಧಗೊಳಿಸಿದೆ ಚುನಾವಣಾ ಆಯೋಗ ಅನ್ನೋದು BJPಗೆ ಇನ್ಫಾರ್ಮೇಶನ್ ಇಲ್ಲ, JDSಗೆ ಇನ್ಫಾರ್ಮೇಶನ್ ಇಲ್ಲ, ಬರೀ ಕಾಂಗ್ರೆಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಯಾಕೆ ಎಲೆಕ್ಷನ್ ಕಮಿಷನ್ ಅವರು ಈ ಥರ ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲಪ್ಪ. ನೋಡಿ, ಇದು ಒಂದು ಕಡೆನಾ ಮಹಾಕ್ರಮ ನಡೆದಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. SIR ಭರ್ತಿ ಮಾಡದೇನೆ, ಅಂದರೆ ಫಾರ್ಮನ್ನು ಫಿಲ್ ಮಾಡದೆ ಸೈನು ಅಷ್ಟೇ ಹಾಕ್ಸ್ಕೊಂಡು ಹೋಗಿರೋದು ಈಗ ಬಯಲಾಗಿದೆ. ಇದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೆಂಗಳೂರಲ್ಲೇ ಆಗಿರೋದು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ನೀಡುವ ಗಣತಿ ನಮೂನೆ ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ, ಅದನ್ನು ಫಿಲ್ ಮಾಡಿಸಿಲ್ಲ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರಿಂದ ಸಹಿ ಒಂದು ಹಾಕಿಸ್ಕೊಂಡು ಬೆಂಗಳೂರಲ್ಲಿ ಸುಮಾರು ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಸೈನ್ ಹಾಕ್ಸ್ಕೊಂಡು ಹಾಗೆ ತಗೊಂಡು ಹೋಗ್ತಿದ್ದಾರಂತೆ. ಯಾರ ಹೆಸರು ತುಂಬ್ತೀರಿ ಅಲ್ಲಿ? ಏನಕ್ಕೆ ಆ ರೀತಿ ಮಾಡ್ಕೊಂಡು ಹೋಗ್ತಿದ್ದೀರಾ? ಸರಿ, ನಿಮಗೆ ಇವ್ರ ಡೀಟೇಲ್ಸನ್ನು ನೀವೇ ಭರ್ತಿ ಮಾಡ್ಕೊಳ್ಳೋಕೆ ಗೊತ್ತಾಗತ್ತಾ? ಇದ್ರ ಹಿಂದೆ ಅಕ್ರಮ ಇಲ್ಲ ಅನ್ನೋದನ್ನು ಯಾರಾದರೂ ಸಮರ್ಥನೆ ಮಾಡ್ಕೊಳ್ಳೋಕ್ಕಾದರೂ ಸಾಧ್ಯನಾ? ಸೋಮವಾರ ಬಸವನಗುಡಿ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಗಳ ಮತದಾರರು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. 2 ದಿನಗಳ ಹಿಂದೆ ನನಗೆ ಮತ್ತು ನನ್ನ ತಾಯಿಗೆ ಗಣತಿ ನಮೂನೆ ನೀಡೋದಕ್ಕೆ BLO ಮನೆಗೆ ಬಂದಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಮನೆ ಹತ್ರ ಹಿಂಗಾಯ್ತು, ನಮಗೆ ಮಾಡಿದ್ರು ಅಂತ. ಅವರು ಒಂದು ನಮೂನೆ ಪ್ರತಿ ಕೊಟ್ಟರು, ಮತ್ತೊಂದು ಭರ್ತಿ ಮಾಡದ ಖಾಲಿ ನಮೂನೆಗೆ ಸಹಿ ಹಾಕಿಸ್ಕೊಂಡು ಹೋಗಿದ್ದಾರೆ. ನನಗೆ SIR ಕುರಿತು ಮಾಹಿತಿ ಇಲ್ಲದ ಕಾರಣ ಆ ಕ್ಷಣದಲ್ಲಿ ನಮೂನೆಗೆ ಸಹಿ ಹಾಕಿ ಕೊಟ್ಬಿಟ್ಟೆ. ಆಮೇಲೆ ಹಿಂಗೆ ಮಾಡ್ತಾ ಇಲ್ವಲ್ಲ ಎಲ್ಲ ಕಡೆ ಅನ್ನೋ ಮಾಹಿತಿ ನನಗೆ ಗೊತ್ತಾಯಿತು. ಬಸವನಗುಡಿ ಕ್ಷೇತ್ರದ ಗಜೇಂದ್ರ ಅವರು ಮಾಹಿತಿಯನ್ನು ಪೇಪರ್ಸ್ಗೆಲ್ಲ ಮೀಡಿಯಾಗಳಿಗೆಲ್ಲ ಕೊಟ್ಟಿದ್ದಾರೆ. ನೋಡಿ, ಸ್ನೇಹಿತರಿಂದ ಮಾಹಿತಿ ಪಡ್ಕೊಂಡ ನಂತರ ಭರ್ತಿ ಮಾಡಿದ ನಮೂನೆಗೆ ಸಹಿ ಹಾಕಿ ಕೊಡಬೇಕಾಗಿತ್ತು. ನಾನು ಹಂಗೆ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ, ನನಗೆ ಗೊತ್ತಾಗಿ ಶಾಕ್ ಆಯಿತು. ಹಾಗಾಗಿ ಆಶ್ಚರ್ಯ ಆಗ್ತಿದೆ. ನನ್ನ ಕಣ್ಣು ಮುಂದೆ ತುಂಬ ಜನಕ್ಕೆ ಹಿಂಗೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಏರಿಯಾದಲ್ಲಿ ಸೈನ್ ಅಷ್ಟೇ ಮಾಡಿಸ್ಕೊಂಡು ಖಾಲಿ ತೊಗೊಂಡು ಹೋಗ್ತಿದ್ದಾರಂತೆ. ನಮ್ಮ ಮನೇಲೇ ಮಾಡಿದ್ದಾರೆ, ನನ್ನ ಮತ್ತು ನನ್ನ ತಾಯಿಗೆ. ಸೊ ಮತದಾನದ ಹಕ್ಕಿಗೆ ಚ್ಯುತಿ ತರ್ತಾರ ಅನ್ನುವಂಥ ಭಯ ಕಾಡ್ತಿದೆ ನಮಗೆ. ಏನಾಗಬಹುದು ಇದರಿಂದ ಅಂತಲೂ ಗೊತ್ತಾಗ್ತಿಲ್ಲ, ಹೆಲ್ಪ್ ಮಾಡಿ ಅಂತ ಇವರು ಕೇಳ್ಕೊಳ್ತಿದ್ದಾರೆ. ನೋಡಿ, ಇದೆಲ್ಲ ಹೆಂಗೆ ನಡೀತಿದೆ ರಾಜ್ಯದಲ್ಲಿ ಅನ್ನೋದೇ ಆಶ್ಚರ್ಯ ಆಗ್ತಿದೆ. ಸಿಕ್ಕಾಪಟ್ಟೆ ಅಕ್ರಮ ಆಗ್ತಿದೆ ಅಂತ ಈಗ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಧಮಕಿನೂ ಹಾಕ್ತಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಇದೆ ಇಲ್ಲಿ ಅಂತ ಹೇಳ್ತಿದ್ದಾರೆ. DK ಶಿವಕುಮಾರ್ ಚುನಾವಣಾ ವ್ಯವಸ್ಥೆ ಬುಡಮೇಲು ಮಾಡ ಹೊರಟಿದ್ದಾರೆ. ಧಮಕಿಯಿಂದ SIR ಪ್ರಕ್ರಿಯೆಯಲ್ಲಿ ಅಕ್ರಮ ಮಾಡಿಸ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಬಹಳಷ್ಟು ಜನಕ್ಕೆ ಧಮಕಿ ಹಾಕಿ ಹೆಂಗೆ ಬೇಕೋ ಹಂಗೆ ಆಗ್ತಿದೆಯಂತೆ. ಸೊ ಕಾಂಗ್ರೆಸ್ ಸರ್ಕಾರ ಅಕ್ರಮ ಮತಗಳನ್ನು ಉಳಿಸ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ಈ SIR ಉದ್ದೇಶ ಏನಿದೆ, ಅಕ್ರಮ ತೆಗಿಬೇಕು ಅಂತ, ಅರ್ಹರನ್ನು ಉಳಿಸ್ಬೇಕು ಅಂತ, ಅದರ ಆಶಯವನ್ನೇ ಕರ್ನಾಟಕದಲ್ಲಿ ಬುಡಮೇಲು ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತ ಎಲ್ಲೆಲ್ಲಿ ಅಕ್ರಮ ಆಗಿದೆ, ಎಲ್ಲೆಲ್ಲಿ ಹೆಂಗೆ ಮಾಡಿದ್ದಾರೆ SIR ಪ್ರಕ್ರಿಯೆನ ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, R ಅಶೋಕ್, ಚಲವಾದಿ ಸ್ವಾಮಿ ಎಲ್ಲ ಸೀನಿಯರ್ಸ್ BJP ಅವರೆಲ್ಲ ಸೇರ್ಕೊಂಡು ದೂರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯವ್ರಿಗೆ ಅಲ್ಲಿಯವ್ರಿಗೆ ಕೇಂದ್ರ ರಾಜ್ಯ 2 ಕಡೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ದಾಖಲೆ ಸಮೇತ ಲಿಖಿತ ದೂರನ್ನು ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಆದರೆ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು ಹೇಳ್ತಿರೋದೇನು, ನಮ್ಮ ಥರ ಸಹಕರಿಸ್ತಿರೋ ರಾಜ್ಯನೇ ಇಲ್ಲ, ನಾನೇ ಹೋಗಿ ಪ್ರಮೋಟ್ ಮಾಡಿದ್ದೀನಿ. ಫಸ್ಟೇನೆ ಅವ್ರ ವೈಫ್ ಕುತ್ಕೊಂಡು ಫಿಲ್ ಮಾಡಿದ್ರು, SIR ಮಾಡಿಸ್ಕೊಳ್ಳಿ, ನಿಮ್ಮ ಮತದಾನದ ಹಕ್ಕು ಮಿಸ್ ಆಗದಿರೋ ಥರ ನೋಡ್ಕೊಳ್ಳಿ ಅಂತ ಎಲ್ಲ ಅದರ ಬಗ್ಗೆ ಪ್ರಚಾರ ಮಾಡಿದ್ರು. ಸೊ ನಾವು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದೀವಿ SIR ಪ್ರಕ್ರಿಯೆ ನೀಟಾಗಿ ಆಗೋಕ್ಕೆ. ನಮ್ಮ ಥರ ಸಹಕರಿಸ್ತಿರೋರೇ ಯಾರೂ ಇಲ್ಲ. ಆದರೆ ಇವರು BJP ಅವರು, JDS ಅವರು ರಾಜಕೀಯ ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಅವರು ವಾದ. ಮತದಾನ ಹಕ್ಕು ರಕ್ಷಣೆಗೆ ಸರ್ಕಾರ ಜಾಗೃತಿ ಮೂಡಿಸ್ತಿದೆ, ವಿಪಕ್ಷಗಳು ಅಭಿನಂದನೆ ಸಲ್ಲಿಸಬೇಕು. ಬಡವರ ಅಲ್ಪಸಂಖ್ಯಾತರ ಹಕ್ಕು ಕಸಿಯೋದಕ್ಕೆ ವಿಪಕ್ಷಗಳ ಕುತಂತ್ರ ನಡೀತಿದೆ. ಆದರೆ SIR ವೇಳಾಪಟ್ಟಿ ಬಗ್ಗೆ ನನಗೆ ಅಸಮಾಧಾನ ಇದೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಸರಿ ಇಲ್ಲ ಇದು ಅಂತ DK ಶಿವಕುಮಾರ್ ಅವರು ಆರೋಪ ಮಾಡ್ತಿದ್ದಾರೆ. ಬಟ್ ಯಾಕೆ ಈ ಸ್ಟೇಟ್ಮೆಂಟಲ್ಲಿ ಡಿಫ್ರೆನ್ಸ್ ಕಾಣ್ತಿದೆ? ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ, ನಮ್ಮವರೇ ಸಮುದಾಯ ಭವನದಲ್ಲಿ ಮಾಡಿಸ್ಕೊಡ್ತಿದ್ದಾರೆ, ಇಲ್ಲಿ ನಾವೇನು ಮಾಡ್ತಿಲ್ಲ. ಯಾಕೆ ಆ ಡಿಫ್ರೆನ್ಸು? ಅಧ್ಯಕ್ಷರಿಗೂ ಮತ್ತು ಬೇರೆ ನಾಯಕರುಗಳಿಗೂ ಒಂದೇ ಸ್ಟೇಟ್ಮೆಂಟ್ ಬರಬೇಕಲ್ಲ. ಅಲ್ಲಿಗೆ ಕಾಂಗ್ರೆಸ್ಸು ಈ ರೀತಿ ಗುಂಪಾಗಿ SIR ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇ ಅವರು ಅನ್ನೋದನ್ನು ಒಪ್ಪಿಕೊಂಡಂಗೆ ಆಗಿದೆ. ಈಗ ಕೇಂದ್ರ ಚುನಾವಣಾ ಆಯೋಗದವ್ರು ಇನ್ನೂ 3 ದಿನ ಏನೋ ಇರ್ತಾರಂತೆ ಇಲ್ಲಿ.
3 ದಿನ ಇದ್ದು ಪರಿಶೀಲನೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಪರಿಶೀಲನೆ ಮಾಡಿ ಇದೇ ರೀತಿಯಲ್ಲಿ ಮುಂದುವರ್ಸೋಕೆ ಬಿಡ್ತಾರಾ, ಗುಂಪು ಗುಂಪಾಗೆ ಮಾಡೋದಕ್ಕೆ ಬಿಡ್ತಾರಾ? ಅದು ಲೀಗಲ್, ಹಂಗೆ ಮಾಡ್ಕೊಳ್ಬಹುದು ಅಂತ ಘೋಷಣೆ ಆದರೂ ಮಾಡಿಬಿಡ್ಬೇಕು. ಹೆಂಗಾದರೂ ಮಾಡ್ಬೋದಪ್ಪ, ಮನೆಗೆ ಭೇಟಿ ಕಡ್ಡಾಯ ಅಲ್ಲ ಅಂತ. ಮನೆಗೆ ಭೇಟಿ ಮಾಡದೆ SIR ಪ್ರಕ್ರಿಯೆ ಮಾಡಿದ್ರೆ ಅದರಲ್ಲಿ ಒಂದು 20-30% ಆದರೂ ವೇರಿಯೇಷನ್ ಆಗುವ, ಅಂದರೆ ಅಕ್ರಮಗಳು ಉಳಿದುಕೊಳ್ಳುವ ದಟ್ಟ ಸಾಧ್ಯತೆ ಇದೆ. ಪ್ರಕ್ರಿಯೆ ಬೇಗ ಮುಗಿಸೋದಕ್ಕೆ, ತಮ್ಮ ಕೆಲಸ ಈಸಿ ಮಾಡ್ಕೊಳ್ಳೋದಕ್ಕೆ BLOಗಳೋ ಅಥವಾ ಅಧಿಕಾರಿಗಳೋ ಸರ್ಕಾರನೋ ಬೇರೆ ಬೇರೆ ಉದ್ದೇಶಕ್ಕೋ ಇದನ್ನು ಶಾರ್ಟ್ ಕಟ್ಟಲ್ಲಿ ಮಾಡೋದಕ್ಕೆ ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಸ್ಲಮ್ ಏನು ಕರ್ನಾಟಕದಲ್ಲಿ ಒಂದೇ ಇದೆಯಾ? ಬೇರೆ ರಾಜ್ಯದಲ್ಲಿ ಎಲ್ಲೂ ಸ್ಲಮ್ ಇರಲಿಲ್ವಾ? ಅಲ್ಲೆಲ್ಲ BLOಗಳು ಹೋಗಿ ಮಾಡೇ ಇಲ್ವಾ? ಸ್ಲಮ್ಗೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಕಾಂಗ್ರೆಸ್ನವರು ಮಸೀದಿ ಹತ್ರ ಮಾಡಿಸ್ತಿದ್ದಾರಂತೆ. ಇದು ವಿಪರ್ಯಾಸ. ಈಗ 7 ದಿನದಲ್ಲಿ ಹತ್ತತ್ರ 4 ಕೋಟಿ ಮತದಾರರ ನಮೂನೆ ಹಂಚಿಕೆ ಆಗೇ ಬಿಟ್ಟಿದೆ ನೋಡಿ. ಹತ್ತತ್ರ 4 ಕೋಟಿ ಅಕ್ರಮ ಎಷ್ಟಾಗಿದೆ ಇದರಲ್ಲಿ ಗೊತ್ತಿಲ್ಲ. ಸೊ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಈಗ ಕೇಂದ್ರ ಚುನಾವಣಾ ಆಯೋಗ ಮತ್ತಾರು ಮಾಡಿಸ್ತಾರೆ, ಮತ್ತಿದನ್ನು ರಿಪೀಟ್ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತಲ್ಲ ಅಂತ ಹಿಂಗೆ ಕಂಟಿನ್ಯೂ ಮಾಡ್ತಾರೋ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋಲ್ಮಾಲ್ ನಡೆದಿದೆ ಕರ್ನಾಟಕದಲ್ಲಿ SIRನಲ್ಲೇ ಅನ್ನೋದು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಒಂದಿಷ್ಟು ಕಾಣಿಸ್ತಿದೆ, ಈಗ ದೂರ ಹೋಗಿದೆ. ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಈ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆಲ್ಲ ಸೂಚನೆ ಆಗಿದೆ. ರಾಜ್ಯ ಚುನಾವಣಾ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಉಪಚುನಾವಣಾ ಆಯುಕ್ತ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟಿದೆ. ಸುಮಾರು ಕಡೆಗಳೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ನಗರ ಪಾಲಿಕೆ ಆಯುಕ್ತರು, ಚುನಾವಣಾ ಸಂಬಂಧಿತ ಅಧಿಕಾರಿಗಳು ಎಲ್ಲ ಸೇರಿಸ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಸೊ ಈ ಆಗಿರೋದನ್ನು ಸ್ಟಾಪ್ ಮಾಡಿ, ರದ್ದು ಮಾಡಿ, ಹೊಸದು ಮಾಡಬೇಕು ಅನ್ನುವಂಥ ಡಿಮ್ಯಾಂಡು ಇಲ್ಲಿ ಫಲಿಸೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಬಟ್ ಕರ್ನಾಟಕದಲ್ಲಿ SIR ಹಾಗಾದರೆ ಹಳ್ಳ ಹಿಡಿತ ಅನ್ನುವಂಥ ಅನುಮಾನ ಅಂತೂ ಕಾಡ್ತಿದೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಚೇಚೆ ಇಲ್ಲ, ನೀವು ಮೀಡಿಯಾದವ್ರು ತಪ್ಪು ತಿಳ್ಕೊಂಡಿದ್ದೀರಿ. ನಾವು ಫಸ್ಟ್ ಹೇಳಿದ್ದು ತಪ್ಪಿತ್ತು, ಮನೆಗೆ ಭೇಟಿ ಕೊಡಿ ಅಂತ ಹೇಳಿದ್ದೇ ತಪ್ಪಿತ್ತು. ಸಾಮೂಹಿಕವಾಗಿ ಮಾಡಿದ್ರು ಅದು ಕಾನೂನುಬದ್ಧ. ಹರಿಪ್ರಸಾದ್ ಅವ್ರು ಹೇಳ್ತಿರೋ ಥರ ಸರಿಯಾಗಿ ರಿಪೋರ್ಟ್ ಮಾಡಿ ಅಂತ ಎಲೆಕ್ಷನ್ ಕಮಿಷನ್ ಅವರು ಮೀಡಿಯಾದವ್ರಿಗಾದರೂ ಗೈಡ್ ಮಾಡಬೇಕು. ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನೋಡಿ, ನಿನ್ನೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನು ಹೇಳ್ತೀವಿ. ಯಾವ ಥರ ಸಾಮೂಹಿಕವಾಗಿ ನಡೀತಿದೆ. ಶಿವಮೊಗ್ಗ, ಬೀದರ್ ಸೇರಿ ರಾಜ್ಯದ ಹಲವೆಡೆ ಮನೆಗೆ ತೆರಳದೆ ತಾವಿರೋ ಕಡೆ ಒಂದು ಕಡೆ ಕೂತ್ಕೋತಾರೆ. ಇಲ್ಲಿ ಬರ್ರಪ್ಪ, ಇಲ್ಲಿ ಕೂತಿದ್ದೀವಿ ಅಂತ ಗಣತಿ ಫಾರ್ಮನ್ನು ವಿತರಿಸಿರುವಂಥ ಘಟನೆ ಸಿಕ್ಕಾಪಟ್ಟೆ ಬೆಳಕಿಗೆ ಬಂದಿದೆ. ಸುಮಾರು ಊರಲ್ಲೆಲ್ಲ ಹಿಂಗೆ ನಡೀತಿರೋದು. ಒಂದು ಕಡೆ ಕೂತಿರ್ತಾರೆ ಅವರು, ಅಲ್ಲಿಗೆ ಹೋಗಿ ಎಲ್ಲರೂ ಮಾಡಿಸ್ಕೊಂಡು ಬರಬೇಕು. ಅದು ಓಕೆ, ಆಯಾ ಊರಲ್ಲಿ ಸುಮಾರು ಜನ ಪರಿಚಯ ಇರೋರೇ ಇರ್ತಾರೆ, ಅವರ ಮನೆ ಅಡ್ರೆಸ್ ಗೊತ್ತಿರುತ್ತೆ, ಅಕ್ರಮ ಎಲ್ಲ ಕಡೆ ಆಗಿಬಿಡುತ್ತೆ ಅಂತಲ್ಲ. ಬಟ್ ಅಕ್ರಮಕ್ಕೆ ಇಲ್ಲಿ ದಾರಿ ಓಪನ್ ಇರುತ್ತೆ. ಅಕ್ರಮ ಮಾಡೋರಿಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಕಡೆಯವರು ಕೂಡ ಇಲ್ಲಿ ಏನಾದರೂ ಬಂದು ನೆಲೆಸಿದ್ದವರು ಅದನ್ನು ಖಚಿತಪಡಿಸ್ಕೊಳ್ಳದೆ, ರೆಸಿಡೆನ್ಷಿಯಲ್ ಪ್ರೂಫು ಮತ್ತೊಂದು ಯಾವುದೂ ಕೂಡ ಚೆಕ್ ಆಗದೆ ಆನ್ಲೈನಲ್ಲಾದರೆ ಅಪ್ಲೈ ಮಾಡಬೇಕು. ಆಫ್ಲೈನಲ್ಲಿ ಯಾಕೆ ಅಪ್ಲೈ ಮಾಡಬೇಕಾಗಿಲ್ಲ ಹೇಳಿ? ಇವರೇ ಮನೆಗೆ ಭೇಟಿ ಕೊಡ್ತಾರೆ, ಕಣ್ಣಾರೆ ನೋಡ್ತಾರೆ, ಹೌದು ಇದೇ ಅಡ್ರೆಸ್ಸಲ್ಲಿ ಇವರು ವಾಸ ಇದ್ದಾರೆ ಅನ್ನೋದನ್ನು ನೋಡ್ತಾರೆ. ಆನ್ಲೈನಲ್ಲಾದ್ರೆ ನೋಡೋಕ್ಕಾಗಲ್ಲ, ಅದಕ್ಕೆ ರೆಸಿಡೆನ್ಷಿಯಲ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಸೊ ಇದು ಉದ್ದೇಶ ಏನಾಯಿತು? ಇಲ್ಲಿ ಉತ್ತರ ಸಿಗ್ತಾ ಇಲ್ಲ ಇದಕ್ಕೆ. ತುಂಬ ಕಡೆಗಳಲ್ಲಿ ಹಿಂಗೆ ಆಗಿದೆ. ಬೂತ್ ಏಜೆಂಟ್ಗಳು ಏನಂದರೆ ಒಬ್ಬ ವ್ಯಕ್ತಿ ಕೊಟ್ಟು ಬಿಟ್ಟಿದ್ದಾರೆ, ಕೈ ಮುಖಂಡನಿಗೆ, ಚಿಕ್ಕಮಗಳೂರಿನ ಅಧಿಕಾರಿಗಳಿಂದ ಕೈ ಮುಖಂಡ ಒಬ್ಬನಿಗೆ ಕಂತೆ SIR ಫಾರ್ಮ್ ಕೊಟ್ಬಿಟ್ಟಿದ್ದಾರೆ, ನೀವು ಮಾಡಿಸ್ಕೊಡಿ ಅಂತ. ಏನವ್ರ ಹೆಸರು ರಜಾಕ್ ಅನ್ನೋರಿಗೆ ಕೊಟ್ಟಿದ್ದಾರೆ. ಕಡೂರು ತಾಲೂಕಿನ ನಿಡಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೂತ್ ಸಂಖ್ಯೆ 67, 68, 69ರಲ್ಲಿ ಮತಗಟ್ಟೆ ಅಧಿಕಾರಿಗಳು ಫಾರ್ಮ್ ಭರ್ತಿ ಮಾಡಿ ತಾವೇ ಇಟ್ಟುಕೊಂಡು ಮತ್ತೊಂದು ಫಾರ್ಮ್ಗೆ ಸಹಿ ಮಾಡದೆ ಖಾಲಿ ಫಾರ್ಮ್ಗಳನ್ನು ವಿತರಿಸಿದ್ದಾರೆ ಅಂತ ದೂರು ಬಂದಿದೆ. ಒಂದೊಂದು ಕಡೆ ಬಂಡಲ್ ಫಾರ್ಮ್ಗಳನ್ನು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟು ಕಳಿಸಿದ್ದಾರಂತೆ. ಯಾರ್ಯಾರೋ ಲೀಡರ್ಸು ಅವ್ರವ್ರ ಹೆಸರಲ್ಲಿ ಪ್ರಚಾರ ಮಾಡಿಸ್ಕೊಳ್ತಿದ್ದಾರಂತೆ. ಆ MLA ಹೆಸರು ಹೇಳಿಕೊಂಡು SIR ಪ್ರಕ್ರಿಯೆ ನಡೀತಿದೆ. ಇದು ಅಕ್ರಮ ಅಲ್ವಾ? ಹೇಳಿಬಿಡಿ ದಯವಿಟ್ಟು. ಕಂತೆಯನ್ನು ಕಾಂಗ್ರೆಸ್ ಲೀಡರ್ಸೇ ಫಿಲ್ ಮಾಡಿಸ್ಕೊಂಡು ಬರೋದಕ್ಕೆ ಅವರೇ BLOಗಳಾಗ್ತಿರೋದು ಇದು ಅಕ್ರಮ ಅಲ್ವಾ? ಹೇಳಿಬಿಡಬೇಕು. ಸೊ ಇದೆಲ್ಲ ವಿಡಿಯೋಗಳು ವೈರಲ್ ಆಗ್ತಿದೆ, ಸುದ್ದಿಗಳು ಬರ್ತಿವೆ, ರಿಪೋರ್ಟ್ಸ್ ಆಗ್ತಿದೆ. ಬಟ್ ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಎಚ್ಚೆತ್ಕೊಳ್ಳದೆ ಹೋದರೆ ಕರ್ನಾಟಕದಲ್ಲಿ SIR ಮಾಡೋ ಪ್ರಯೋಜನ ಏನು ಉದ್ದೇಶಕ್ಕೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೀಗ ಕಾದು ನೋಡಬೇಕು. The forms which have to be distributed, those forms they are being distributed in madrasa, in masjid, in local leader, Congress local leader residences, and some of the Muslim locality to given to imams, mutawallis, and they are doing it. And these are all the things
which I have give myself, Kumaraswamy, and other leaders, we have given. These are the some of the photographs, and more than 25. Both we have given pen drive also on this video. What is being done is, even DCs have given, some of the DCs and some of the ROs, AROs, they have given statement. Father, mother, grandfather, grandmother. These are considered as the relatives. But they themselves, they have given a statement saying that all relatives are okay. Then what is this nonsense is what is happening? And in a single place, what is the purpose of enumeration? When you go for the enumeration, whoever is dead, his name, if BLA2 is there, he can explain. These people are not informing the BLA2 because they are sitting in single place. And if at all somebody has shifted, BLA2 will be knowing it because BLA2 is the local from that booth. This is not being done. It is done in some of the marketplaces. These are all the evidences which have come through the media itself, national media itself, state media itself. And in spite of all these things, from last 7 days, many people, first Vijendra, second Nikhil Kumaraswamy, third Chalwadi Narayan Swamy, all they have given complaint. But so far, state government has not initiated any action, and we have urged CEO of the commission here in Karnataka to immediately take action. First of all, on the erring officer, he has to act. They should be suspended henceforth. Second thing is, all these enumeration which has happened in last 1 week, that itself, prima facie it shows that it is illegal, it is immoral, it is against the guidelines of the Election Commission. Today, again, we have given all documentary evidences how this government misusing the office by giving direction to our officers, how to behave and how to illegally actually include the names for the future, their actually interest. For that reason, they have misusing the office of the government. That's why today, with the documentary evidences under both our central ministers and our leaders, we have given some documents. Then we requested him give direction to the central state government to take some action against. At least, if he has taken the action, then at least it will be fair enough to work these officers. It's a big scandal in Karnataka regarding SIR. That's why we demand the election commissioner, please intervene immediately, because the rules strictly says every house they have to visit the government officials. Now there is no, in the street, in the market, in the masjid, hall, community halls, they're just like issuing a pamphlet, election pamphlet. This is not good. It is a sanctity. SIR is a sanctity. Revision is going on. Congress party, they want to increase their minority vote. That's why they are deleting all other communities, all Hindus, Christian, Parsi. No, don't worry about any community. They are only worried about Muslim community. That is happening. That's why Congress people, we are objecting now. All our protest, object, everything we are doing. Congress party is silent. Means they are provoking, they are doing, they are misusing the government officials. That's why I think tomorrow we will go to meet National Election Commissioner also. Tomorrow, I think. ಸೊ ಬಿಜೆಪಿ JDSನವರು ಇದನ್ನ ಸರಿಯಾಗಿ ಟ್ರ್ಯಾಕ್ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದಾರೆ. ಈಗ ದೂರು ಕೊಡ್ತಿದ್ದಾರೆ. ನೋಡಬೇಕು ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.